ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ವಾದಭರಿತ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಶೈಲಿಯಲ್ಲಿ ಸಾಂಪ್ರದಾಯಿಕವಾಗಿ ಯಾವ ರೀತಿ ಹಾಲಿನ ಸಾಂಬಾರು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀನಿ. ಒಣ ಅವರೆಕಾಳನ್ನು ಹುರಿದು ಇಟ್ಕೊಂಡಿದ್ದೀನಿ. ಹುರಿಯುವಾಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಗಮ್ಮನ್ನು ಹಾಗೆ ಹುರ್ಕೋಬೇಕು ಅವರೆಕಾಳನ್ನು. ಅವರೆಕಾಳು ಬದಲು ನೀವು ಹುರುಳಿಕಾಳನ್ನು ಸಹ ಬಳಸ್ಬೋದು, ಮತ್ತು ಹೆಸರು ಕಾಳನ್ನು ಹಾಕ್ಕೋಬೋದು. ಯಾವುದಿದ್ರೆ ಅದು ಹಾಕ್ಕೋಬೋದು ನಾವು. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಒಂದು ಪಡವಲಕಾಯಿ ತೊಗೊಂಡಿದ್ದೀನಿ. ಪಡವಲಕಾಯಿ ಬಲ್ತಿದ್ರೆ ಬೀಜ ತೆಗೆದುಬಿಡಿ. ಬಲ್ತಿಲ್ಲ ಅಂದರೆ ತುಂಬ ಎಳೆದಾದರೆ ನಾವು ಹಾಗೆ ಹಾಕ್ಕೋಬೋದು. ಬೀಜ ಏನು ತೆಗಿಯೋದು ಬೇಡ, ಹಾಗೆ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಪಡವಲಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ನೀವು ಪಡವಲಕಾಯಿ ಬದಲು ಹೀರೆಕಾಯಿನೂ ಬಳಸ್ಬೋದು, ಆಲೂಗಡ್ಡೆನೂ ಹಾಕ್ಕೋಬೋದು. ಈಗ ನಾನು ಕುಕ್ಕರಲ್ಲಿ ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ನಾವು ಹುರ್ಕೊಂಡಿರೋ ಅವರೆಕಾಳನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಪಡವಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದಮೇಲೆ ಇದಕ್ಕೆ ನಾನು ಮತ್ತೆ ನೀರು ಹಾಕ್ಕೋತಾ ಇದ್ದೀನಿ ಬೇಯಿಸೋಕ್ಕೆ. ನಮಗೆ ಅವರೆಕಾಳು ಮತ್ತು ಪಡವಲಕಾಯಿ ಮುಳುಗೋಷ್ಟು ನೀರಿದ್ದರೆ ಸಾಕು. ಇದನ್ನು ನಾವು ಪಾತ್ರೆನಲ್ಲೂ ಸಹ ಹಾಗೆ ಬೇಯಿಸ್ಕೋಬೋದು, ಬೇಗನೆ ಬೇಯುತ್ತೆ. ನಾನಿಲ್ಲಿ ಅವರೆಕಾಳು ಆಗಿರೋದ್ರಿಂದ ಬೇಗ ಬೇಯಲಿ ಅಂತ ಕುಕ್ಕರಲ್ಲಿ ಒಂದು ವಿಷಿಲ್ ಕೂಗಿಸ್ಕೋತೀನಿ. ನಿಮಗೆ ಪಡವಲಕಾಯಿ ತುಂಬ ಮೆತ್ತಗಾಗ್ಬಿಡುತ್ತೆ ಅಂದರೆ ನಾವು ಹಾಗೆ ಪಾತ್ರೆನಲ್ಲೇ ಬೇಯಿಸ್ಕೋಬೋದು ಸಪ್ರೇಟಾಗಿ. ಈಗ ನಾನು ಪಡವಲಕಾಯಿ ಮತ್ತು ಅವರೆಕಾಳು ಬೇಯೋಷ್ಟರಲ್ಲಿ ನಾವು ಇಲ್ಲಿ ಮಿಕ್ಸಿಗೆ ಮಸಾಲೆಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ನಾವು ಹಸಿ ಕೊಬ್ಬರಿ ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಲು ಸಾಂಬಾರು. ಇಲ್ಲಿ ನಾನು ಒಂದು 10ರಿಂದ 15 ಕಾಳಷ್ಟು ಮೆಣಸು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು 4 ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕು. ಮೆಣಸು ಹಾಕಿರೋದ್ರಿಂದ ಆಲ್ರೆಡಿ ಖಾರ ಇರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಅಥವಾ 4 ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಬದಲು ಖಾರದ ಪುಡಿ ಸಹ ಹಾಕ್ಕೋಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ನೆನೆಸಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಮಂದ ಬರುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಅಕ್ಕಿನ ನೆನೆಸಿ ಹಾಕ್ಕೋತಾ ಇದ್ದೀವಿ. ನೀವು ನೆನೆಸಿ ಹಾಕ್ಕೊಳ್ಳೋ ಬದಲು ಅಕ್ಕಿ ಪುಡಿ ಇದ್ದರೆ ಅದನ್ನು ಸಹ ಬಳಸ್ಬಹುದು. ಇಲ್ಲಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ದಪ್ಪ ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಮೇಯ್ನ್ ಹಾಲು ಸಾಂಬಾರಿಗೆ ನಾವು ಬೆಳ್ಳುಳ್ಳಿ ಮೆಣಸೆ ಮೇಯ್ನು, ಅದಿದ್ರೇ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಅವರೆಕಾಳು ಮತ್ತು ನಾವು ಪಡವಲಕಾಯಿನ ಬೇಯಿಸ್ಕೊಂಡಿದ್ದೀವಲ್ಲ, ಅದು ಕುಕ್ಕರ್ ಕೂಗಿದೆ. ಸೊ ಈಗ ವಿಷಿಲ್ ಹೋಗಿರೋದ್ರಿಂದ ನಾನು ಕುಕ್ಕರ್ ಕ್ಯಾಪ್ ತೆಗೆದು ನಾವು ಅವರೆಕಾಳು ಬೆಂದಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಬೆಂದಿದೆ ಅವರೆಕಾಳು ಮತ್ತು ಪಡವಲಕಾಯಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಈಗ ಕುಕ್ಕರಿಂದ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಾವು ಹಾಲು ಸಾಂಬಾರಿಗೆ ಒಗ್ಗರಣೆ ಹಾಕಲ್ಲ, ಹಾಗೆ ನಾವು ಸಾಂಬಾರು ಮಾಡ್ಕೋಬೇಕು. ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಾವು ಮಿಕ್ಕಿರೋ ಮಸಾಲೆಗೆ ಮಿಕ್ಸಿ ಜಾರಲ್ಲಿ ಇರೋದಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೋತಾ ಇದ್ದೀನಿ. ಹಾಲು ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ, ತುಂಬ ನೀರಾಗಿರಬಾರ್ದು, ಮೀಡಿಯಮ್ಮಾಗಿರಬೇಕು. ಅದು ನಾವು ಅಕ್ಕಿ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಮಂದ ಬರುತ್ತೆ ನಾವು ಸ್ಟವ್ ಆಫ್ ಮಾಡಿದ್ಮೇಲೆ. ಈಗ ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಈ ರೀತಿ ಒಂದೆರಡು ಕುದಿ ಬಂದಮೇಲೆ ಈಗ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನು ಸ್ವಲ್ಪ ಹಾಕ್ಕೋತೀನಿ ಆಮೇಲೆ. ಸೊ ನೋಡಿ, ಈಗ ಇದು ಚೆನ್ನಾಗಿ ಕುದಿಬೇಕು. ನಾವು ಹಾಲು ಹಾಕಿದ್ಮೇಲೆ ನಾನು ಫುಲ್ ಎಲ್ಲ ಹಾಲು ಹಾಕ್ಬಿಟ್ಟಿದ್ದೀನಿ, ಅರ್ಧ ಲೀಟ್ರ್ ಹಾಲು. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಹಾಲು ಅಷ್ಟು ಹಾಕ್ಕೋಬೋದು. ಹಾಲು ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಹಾಲು ಸಾಂಬಾರು ರೆಡಿಯಾಗಿದೆ. ಈ ಹಾಲು ಸಾಂಬಾರು ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.